ಎಲ್ಲರಿಗೂ ನಮಸ್ಕಾರ. ಆಯುಷ್ ಕೋರ್ಸಿಗೆ ಸಂಬಂಧಪಟ್ಟಂತೆ ತಮ್ಗೆಲ್ಲ ಗೊತ್ತಿದೆ, ಮೊದಲ ಸುತ್ತಿನಲ್ಲಿ ಅಷ್ಟೊಂದು ನಾವು ಕಾಲೇಜುಗಳನ್ನ ಹಾಕ್ಲಿಲ್ಲ. ಎರಡನೇ ಸುತ್ತಿನಲ್ಲಿ ಹಾಕಿದ್ವಿ. ಅದು ಅಂದ್ರೆ ಅವರಿಗೆ ಫಸ್ಟ್ ಸುತ್ತಾಗುತ್ತೆ. ನಮ್ದು UGCET ಕೋರ್ಸ್ ಗಳಿಗೆ ಎರಡನೇ ಸುತ್ತಾಗುತ್ತೆ. ಬಟ್ ಅವರಿಗೆ ಸಹ ನಾವು ಯಾವ್ದು ಚಾಯ್ಸ್ ಕೊಡಲ್ಲ ಅಂತ ಹೇಳಿದ್ವಿ. ಆದ್ರೆ ಆಯುಷ್, ಮೆಡಿಕಲ್, ಡೆಂಟಲ್ ನೀಟ್ ರ್ಯಾಂಕ್ ಆಧಾರದ ಮೇಲೆ ಆಗುವ ಹಿನ್ನೆಲೆಯಲ್ಲಿ ಹಾಗೂ ಆಯುಷ್ ಅಲ್ಲಿ ಇರುವಂತ ಸಾಕಷ್ಟು ವಿದ್ಯಾರ್ಥಿಗಳು ಡೆಂಟಲ್, ಮೆಡಿಕಲ್ ಆಪ್ಷನ್ ಸಹ ಇಟ್ಟಿರುವ ಹಿನ್ನೆಲೆಯಲ್ಲಿ ನಾವು 15 ಇದೊಂದು 3-4 ಡೇಸ್ ನಾವು ಈ ಬೇರೆಯವರಿಗೆಲ್ಲ ಟೈಮ್ ಕೊಡ್ತಾ ಇದೀವಿ. ಆಯುಷ್ ಅವರಿಗೆ ಸಹ ನಾವು ಚಾಯ್ಸ್ 1, 2 ಮತ್ತೆ 4 ಅನ್ನ ಕೊಡ್ತೀವಿ. ಆಯುಷ್ ಕೋರ್ಸ್ ಗಳಿಗೆ ಮಾತ್ರ ಕೊಟ್ಬಿಟ್ಟು ಅವ್ರನ್ನ ನೆಕ್ಸ್ಟ್ ನಾವು ಡೆಂಟಲ್, ಮೆಡಿಕಲ್, ಆಯುಷ್ ಜೊತೆ ಕ್ಲಬ್ ಮಾಡ್ತೀವಿ. ಇದು ತಮ್ಮ ಮಾಹಿತಿಗೆ. ಈಗ ಅದಕ್ಕೆ ನಾನು ಮೊದಲು ಹೇಳಿದ್ದು, UGCET ಅವರಿಗೆ ನೋ ಚಾಯ್ಸಸ್, ಹೋಗಿ ಅಡ್ಮಿಷನ್ ಆಗ್ಬೇಕು. 2-3 ಡೇಸ್ ಆದ್ಮೇಲೆ 16, 17ನೇ ತಾರೀಕಿಗೆ ನಾನು ಆಯುಷ್ ಅವರಿಗೆ ಚಾಯ್ಸ್ ಕೊಡ್ತೀನಿ. ಚಾಯ್ಸ್ 1, 2 ಮತ್ತೆ 4 ಇರುತ್ತೆ. ತಾವು ಖುಷಿ ಇತ್ತು, ಯಾಕಂದ್ರೆ ಕೆಲವರೆಲ್ಲ ಬೇಕಾದ ಕಾಲೇಜೇನೆ ಹಾಕಿರ್ತೀರಾ, ತಮ್ಗೆ ಖುಷಿ ಇತ್ತು ಅಂತಂದ್ರೆ ಹೋಗಿ ಅಡ್ಮಿಷನ್ ಹಾಕ್ಬೋದು. ಇಲ್ಲ ನಿಮ್ಮ ಲಾಗಿನ್ ಒಳಗಡೆ ಈಗಾಗಲೇ ಕಾಶ್ ಅಂಡ್ ಡೆಪಾಸಿಟ್ ಎಲ್ಲ ಕಟ್ಟಿರ್ತೀರಾ, ತಾವು ಮೆಡಿಕಲ್ ಕಾಲೇಜಸ್ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಆಯುಷ್ ಆಗಿರ್ಬೋದು ತಮ್ಗೆ, ತಾವು ವೆಯ್ಟ್ ಮಾಡ್ತೀವಿ ಅಂದ್ರೆ ಚಾಯ್ಸ್ 2 ಹಾಕ್ಬೋದು. ಇಲ್ಲ ನಮಗೆ ಇದು ಕೌನ್ಸಿಲಿಂಗ್ ಪ್ರಕ್ರಿಯೆನೇ ಬೇಕಾಗಿಲ್ಲ ಅಂತಂದ್ರೆ ಆಯುಷ್ಗೆ ಸಂಬಂಧಪಟ್ಟಂತವ್ರು ಚಾಯ್ಸ್ 4 ಹಾಕಿ ತಾವು ಹೋಗ್ಬೋದು. ಯಾಕೆ ಆಯುಷ್ ಅವರಿಗೆ ಚಾಯ್ಸ್ 4, ಉಳಿದವರಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ? ಯಾಕೆ ಅಂದ್ರೆ ಆಯುಷ್ ನಾವು ತೆಗೆದುಕೊಂಡಿರುವಂತದ್ದೇನೆ ಎರಡನೇ ಸುತ್ತಿನ ನಂತರ. ಕೆಲವು ಕಾಲೇಜುಗಳನ್ನ ಮೊನ್ನೆ ಸಹ ನಾವು ತಗೊಂಡಿದೀವಿ. ಹಾಗಾಗಿ ಆಯುಷನ್ನೇ ಮಾಡ್ಬೇಕು ಅಂತ ಇರುವಂತ ವಿದ್ಯಾರ್ಥಿಗಳಿಗೆ ನಾವು ಅವಕಾಶಗಳನ್ನ ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆಯುಷ್ ಅವರಿಗೆ ಆ ಅವಕಾಶವನ್ನ ನಾವು ಕೊಟ್ಟಿದೀವಿ. ಇಂಜಿನಿಯರಿಂಗು, ಫಾರ್ಮ್ ಸೈನ್ಸಸ್, ವೆಟರ್ನರಿ, ನರ್ಸಿಂಗ್ನು ಇರ್ಬೋದು. ನಿಮಗೆ ಏನಾಗಿದೆ, ನೀವು ಮೆಡಿಕಲ್ ಆಪ್ಷನ್ಸ್ ಹಾಕಿದೀರಾ, ಅನ್ಫಾರ್ಚುನೇಟ್ಲಿ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿಲ್ಲ, ಡೆಂಟಲ್ ಸೀಟ್ ಅಲಾಟ್ ಆಗಿಲ್ಲ. ಆಯುಷ್ ಹೇಳ್ತಾ ಇಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. UG ಕೋರ್ಸ್ ಗಳಿಗೆ ನಿಮಗೆ ಫಸ್ಟ್ ರೌಂಡ್ ಇಂದಾನು ಕೆಲವರು ಹೋಲ್ಡ್ ಮಾಡ್ಕೊಂಡೇ ಬಂದಿದ್ದೀರಾ ಸೀಟನ್ನ. ಯಾಕೆ? ನಿಮಗೆ ಮೆಡಿಕಲ್ ಬೇಕು. ಅನ್ಫಾರ್ಚುನೇಟ್ಲಿ ನಿಮಗೆ ಮೆಡಿಕಲ್ ಸಿಕ್ಕಿಲ್ಲ. ಈಗ ನಾವ್ ಹೇಳ್ತಾ ಇದೀವಿ ನಿಮಗೆ ಕಡ್ಡಾಯವಾಗಿ ಹೋಗಿ ಅಡ್ಮಿಷನ್ ಆಗ್ಬೇಕಂತ. ಬಟ್ ನಾವು ಇನ್ನೊಂದ್ ಕಡೆ ಹೇಳ್ತಾ ಇದೀವಿ ಒಂದಷ್ಟು ಸೀಟ್ ಬರ್ಬೋದು ಅಂತ ಅನ್ಕೊಂಡ್ ಮತ್ ನೀವೇನ್ ಮಾಡ್ತೀರಾ ನೋಡಿ. ಇದು ನಮಗೆ ಅನಿವಾರ್ಯ ಪರಿಸ್ಥಿತಿ ಇದೆ. ನೀವು ಹೋಗಿ ಕಾಲೇಜಿಗೆ ದಯಮಾಡಿ ಅಡ್ಮಿಷನ್ ಆಗಿ, ನೀವು ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿ ನಮ್ಮಲ್ಲಿ ಮೆಡಿಕಲ್ ಆಪ್ಷನ್ಸ್ ಇತ್ತು ಅಂತಂದ್ರೆ ನಾವು ನಿಮಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ನಿಮಗೆ ಸೀಟ್ ಅಲಾಟ್ ಆಯ್ತು ಅಂತಂದ್ರೆ ನೀವು ಅದು ಕೋರ್ಸ್ ಅನ್ನ ಬಿಟ್ಟು ನೀವು ಮೆಡಿಕಲ್ಗೆ ಅಡ್ಮಿಷನ್ ಆಗೋದಕ್ಕೆ ಅನುಮತಿ ಕೊಡ್ತೀವಿ. ಇಲ್ಲಿ 2 ಪ್ರಶ್ನೆ ಕೆಳಗಿರೋರು ಸರ್ ನಮಗನ್ನೇ, ಬಟ್ ನಮ್ ಕೈಯಲ್ಲಿ ಇಲ್ಲ. ಇದು ಇಂಜಿನಿಯರಿಂಗ್ ಅಡ್ಮಿಷನ್ ಲಾಸ್ಟ್ ಡೇಟ್ ಆಗಿದೆ. 1 ಸೀಟು ಅನ್ನೇ ಆಗುತ್ತೆ, ಏನ್ ಮಾಡಂಗಿಲ್ಲ. ನೆಕ್ಸ್ಟ್ ಇಯರ್ DCET ಲ್ಯಾಟ್ರಲ್ ಎಂಟ್ರಿನಲ್ಲಿ ಅದು ಅಡ್ಮಿಷನ್ ಆಗುತ್ತೆ. ಯಾಕೆಂದ್ರೆ MCC ನಮ್ ಕೈಯಲ್ಲಿ ಇಲ್ಲ. NMC ಪರ್ಮಿಷನ್ ಕೊಡೋರು ನಮ್ಮ ಸ್ಟೇಟ್ ವ್ಯಾಪ್ತಿನಲ್ಲಿ ಬರಲ್ಲ. ಹಾಗಾಗಿ ಅನಿವಾರ್ಯ. ಲಾಸ್ಟ್ ಇಯರ್ ಡಾಟಾ ತಗೊಂಡ್ರೆ ನಮಗೆ ಹಾರ್ಡ್ಲಿ ಒಂದು 50 to 60 ವಿದ್ಯಾರ್ಥಿಗಳಷ್ಟೇನೆ MCC ರಿಸಲ್ಟ್ ಬಂದ ನಂತರ ಅಪ್ಗ್ರೇಡ್ ಆಗಿರುವಂತದ್ದು. ಹಾಗಾಗಿ ಬಹಳ ದೊಡ್ಡ ನಂಬರ್ ಅಲ್ಲ, ಆದ್ರೆ ನಾವು ಅವಕಾಶ ಕೊಡ್ತೀವಿ. ಯಾರು UG ಕೋರ್ಸ್ಗಳ ಸೀಟು ಸಿಕ್ಕಿ ಈಗ ನೀವು ಅನಿವಾರ್ಯವಾಗಿ ಅಡ್ಮಿಷನ್ ಆಗುವಂತಹ ಪರಿಸ್ಥಿತಿ ಬಂದಿದೆ, ಆದ್ರೆ ನೀವು ಮೆಡಿಕಲ್ ಆಪ್ಷನ್ಗಳನ್ನ ಸಹ, ಮೆಡಿಕಲ್ ಡೆಂಟಲ್ ಆಪ್ಷನ್ಗಳನ್ನ ಸಹ ಹಾಕಿದೀರಾ, ನಿಮಗೆ ಮೆಡಿಕಲ್ ಡೆಂಟಲ್ ಏನಾದ್ರೂ ನಮ್ಮ ಮುಂದಿನ 2ನೇ ಸುತ್ತು ಅಂತ ಹೇಳ್ಬೋದು. MCC ಅವ್ರ ಪ್ರಕಾರ ಮೆಡಿಕಲ್ ಡೆಂಟಲ್ ಪ್ರಕಾರ 2ನೇ ಸುತ್ತಿನ ಅಂತಿಮ ಫಲಿತಾಂಶದಲ್ಲಿ ನೀವು ಅಪ್ಗ್ರೇಡ್ ಆಗಿ ನಿಮ್ಗೆ ಮೆಡಿಕಲ್ ಡೆಂಟಲ್ ಸಿಕ್ಕಿ ನೀವೀಗ ಹೋಗಿ ವೆಟರ್ನರಿಗೋ, ಇಂಜಿನಿಯರಿಂಗಿಗೋ, ಅಗ್ರಿಕಲ್ಚರಿಗೋ ಅಡ್ಮಿಷನ್ ಆಗಿದ್ರೆ ನೀವು ಅಲ್ಲಿಂದ ಬಿಟ್ಟು ಬಂದು ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಆಗ್ಲಿಕ್ಕೆ ನಾವು ಅನುಮತಿಯನ್ನ ಕೊಡ್ತೀವಿ. ಏನ್ ಚಿಂತೆ ಮಾಡಬೇಡಿ.